ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 20-2-2026 ಬಾಬಾರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ನೀವು ಮಕ್ಕಳಿಗೆ ಈ ಶಿಕ್ಷಣದ ಹುರುಪಿರಬೇಕು. ಈ ಈಶ್ವರೀಯ ಶಿಕ್ಷಣದಿಂದಲೇ ಜನ್ಮ ಜನ್ಮಾಂತರಗಳ ಸಂಪಾದನೆ ಆಗುತ್ತದೆ. ಎರಡನೆಯದು, ಹೊಸ ಪ್ರಪಂಚಕ್ಕಾಗಿ ಸಂಪಾದನೆ ಮಾಡಿಸುವವರು ಶಿವಬಾಬಾ ಆಗಿದ್ದಾರೆ. ನೀವು ಹೊಸ ಪ್ರಪಂಚಕ್ಕಾಗಿ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೀರಿ. ಮೂರನೇದು, ತಮ್ಮ ಅದೃಷ್ಟವನ್ನು ಉನ್ನತವಾಗಿ ಮಾಡಿಕೊಳ್ಳಲು ಯಾವುದೇ ಕಾರ್ಯವನ್ನ ನ್ಯಾಯ ಪ್ರಮಾಣ ಹಾಗೂ ಶ್ರೀಮತದಂತೆ ಮಾಡಬೇಕು. ನಾಲ್ಕನೇದು, ಅಮೃತ ವೇಳೆಯ ಸಹಾಯ ಹಾಗೂ ಶ್ರೀಮತದ ಪಾಲನೆಯ ಮೂಲಕ ಸ್ಮೃತಿಯನ್ನ ಸಮರ್ಥವನ್ನಾಗಿ ಮಾಡಿಕೊಳ್ಳುವ ಸ್ಮೃತಿ ಸ್ವರೂಪರಾಗ್ರಿ. ಐದನೇದು, ನೆನಪು ಹಾಗೂ ನಿಸ್ವಾರ್ಥ ಸೇವೆಯ ಮೂಲಕ ಮಾಯಾಜೀತರಾಗಿ ಸದಾ ವಿಜಯಿಗಳಾಗಿರಿ. 5 ಬಿಂದುಗಳು: ಶಿಕ್ಷಣ, ಹೊಸ ಪ್ರಪಂಚ, ಉನ್ನತ ಅದೃಷ್ಟ, ಸ್ಮೃತಿ ಸ್ವರೂಪ, ನಿಸ್ವಾರ್ಥ ಸೇವಾ. ಇಂದಿನ ಚಿಂತನೆ: ನಾನು ಆತ್ಮ, ಸ್ಮೃತಿ ಸ್ವರೂಪ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ, ಪರಮಧಾಮ ನಿವಾಸಿ. ಈ ಸಾಕಾರ ಸೃಷ್ಟಿಯಲ್ಲಿ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾನು ಆತ್ಮ, ಈಗ ಪುರುಷೋತ್ತಮ, ಕಲ್ಯಾಣಕಾರಿ, ಸಂಗಮಯುಗಿ ಬ್ರಾಹ್ಮಣ. ನಾನು ಶಿವ ತಂದೆಯಿಂದ ಸತ್ಯ, ಜ್ಞಾನ ಹಾಗೂ ಸಹಜ ರಾಜಯೋಗವನ್ನು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆಯು ಕೊಡುವ ಈ ಪರಮ ಶ್ರೇಷ್ಠ ಶಿಕ್ಷಣದಿಂದ ನಾನು ಜನ್ಮ ಜನ್ಮಾಂತರಗಳ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇನೆ. ನಾನು ಆತ್ಮ, ಹೊಸ ಪ್ರಪಂಚಕ್ಕಾಗಿ ಅದೃಷ್ಟವನ್ನು ಶ್ರೇಷ್ಠ ಮಾಡಲು ರೂಪಿಸಲು ತಂದೆ ನನಗಾಗಿ ಬಂದಿದ್ದೀರಿ. ನಾನು ಆತ್ಮ, ಸದಾ ನಿಮ್ಮ ನೆನಪಿನಲ್ಲಿ, ಸದಾ ನಿಮ್ಮ ಸ್ಮೃತಿಯಲ್ಲಿರುತ್ತೇನೆ. ನಾನು ಅದೃಷ್ಟವಂತ ಆತ್ಮನಾಗಿದ್ದೇನೆ. ಹೊಸ ಯುಗದ ಮಾಲೀಕನಾಗುತ್ತೇನೆ. ಹೊಸ ಪ್ರಪಂಚದ ಮಾಲೀಕನಾಗುತ್ತೇನೆ. ನಾನು ಆತ್ಮ, ಹೊಸ ಪ್ರಪಂಚಕ್ಕಾಗಿ, ಹೊಸ ಯುಗಕ್ಕಾಗಿ ಜನ್ಮ ಜನ್ಮಾಂತರದ ಭಾಗ್ಯವನ್ನು ಪಡೆದುಕೊಳ್ಳಲು ತಂದೆಯ ಶಿಕ್ಷಣವನ್ನ ನೇಮ ಪ್ರಮಾಣ ಅಭ್ಯಾಸ ಮಾಡುವ ನಾನು ಶಿವ ತಂದೆಯ ಸುಪುತ್ರ ಮಗುವಾಗಿದ್ದೇನೆ. ಪರಮ ಶಿಕ್ಷಕ ಶಿವ ತಂದೆಯ ಪರಮ ಶಿಷ್ಯನಾಗಿದ್ದೇನೆ. ಸದಾ ತಂದೆಯ ಶ್ರೀಮತದಂತೆ ನಡೆಯುವ, ತಂದೆಯನ್ನ ಪೂರ್ಣ ಅನುಸರಿಸುವ ನಾನು ಅದೃಷ್ಟಶಾಲಿ ಆತ್ಮನಾಗಿದ್ದೇನೆ. ತಂದೆಯ ಶಿಕ್ಷಣ ಹಾಗೂ ಶ್ರೀಮತದ ಹಾಗೆ ನಡೆದು ಜನ್ಮ ಜನ್ಮಾಂತರಗಳಿಗಾಗಿ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೇನೆ. ನಾನು ಆತ್ಮ ಜ್ಯೋತಿ. ಅಮೃತ ವೇಳೆ ತಂದೆಯ ಜೊತೆಯಲ್ಲಿ ಪೂರ್ಣ ಸಂಬಂಧ ಜೋಡಿಸಿ ಸರ್ವ ಸಂಬಂಧಗಳ ಅನುಭವ ಮಾಡುತ್ತಾ ಸದಾ ಶ್ರೀಮತದ ಪಾಲನೆಯನ್ನ ಮಾಡುತ್ತಾ ಶ್ರೇಷ್ಠ ಸ್ಮೃತಿಯನ್ನು ನೆನಪಿಸಿಕೊಂಡು ಸಮರ್ಥವಾಗಿರುವ ಆತ್ಮ ಜಾತಿ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ, ಸದಾ ಸ್ಮೃತಿ ಸ್ವರೂಪನಾಗಿದ್ದೇನೆ. ನಾನು ಆತ್ಮ, ನಿಸ್ವಾರ್ಥ ಸೇವೆಯ ಮೂಲಕ ಮಾಯಾಜೀತನಾಗಿ ಮಾಯೆ ಮೇಲೆ ವಿಜಯಿ ಪಡೆದುಕೊಳ್ಳುವ
ನಾನು ವಿಜಯೀ ಆತ್ಮನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ, ಬಾಬರವರ ಪ್ರೀತಿಯ ಮಗು. ನಾನು ಆತ್ಮ, ಪರಮಾತ್ಮ ಶಿವ ತಂದೆಯ ಪ್ರೀತಿಯ ಮಗು, ಪರಮಧಾಮ ನಿವಾಸಿಯಾಗಿದ್ದೇನೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ಬಿಂದು ತಂದೆಯ ಜೊತೆಯಲ್ಲಿ ಸರ್ವ ಸಂಬಂಧಗಳನ್ನು ಜೋಡಿಸುತ್ತಿದ್ದೇನೆ. ನಾನು ಆತ್ಮ, ಕ್ಷಣದಲ್ಲಿ ನನ್ನ ನಿಜವಾದ ಮನೆಯನ್ನು ತಲುಪಿದೆ. ಪರಮಧಾಮ, ಪರಮ ಪಾವನ ಧಾಮದಲ್ಲಿ ನಾನು ಆತ್ಮ ನನ್ನ ನಿಜ ಸ್ವರೂಪ ಬಿಂದು ರೂಪದಲ್ಲಿದ್ದೇನೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ಬಿಂದು ತಂದೆಯ ಜೊತೆಯಲ್ಲಿ ನಾನು ಆತ್ಮ. ತಂದೆಯಿಂದ ಅಪಾರ ಸ್ನೇಹ, ಶಕ್ತಿ, ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳುತ್ತಲಿವೆ. ನಾನು ಸಂಪೂರ್ಣ ಪವಿತ್ರ, ಶಕ್ತಿಶಾಲಿ, ಶುದ್ಧನಾಗಿದ್ದೇನೆ, ಸಶಕ್ತನಾಗಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿಕೊಂಡ ನಾನು ಆತ್ಮ ಈ ಸೃಷ್ಟಿಗೆ ಬಂದು ಇಡೀ ಜಗತ್ತಿಗೆ ಪಂಚತತ್ವಗಳು ಸಹಿತವಾಗಿ ವಿಶ್ವದ ಸರ್ವ ಆತ್ಮಗಳಿಗೆ ಮನಸ್ಸಿನ ಮುಖಾಂತರ ತಂದೆಯ ಸಂದೇಶ ಹಾಗೂ ಶಕ್ತಿಶಾಲಿ ಪ್ರಕಂಪನಗಳನ್ನು ಜಗತ್ತಿಗೆ ಹರಡುತ್ತಿದ್ದೇನೆ. ನಾನು ಆತ್ಮ ಜ್ಯೋತಿ, ಶಿವ ತಂದೆಯವರ ಪ್ರೀತಿಯ ಮಗು, ಪರಮಧಾಮ ನಿವಾಸಿಯಾಗಿದ್ದೇನೆ. ಓಂ ಶಾಂತಿ.